ದಲಿತ ಹಿಂದುಳಿದ ವರ್ಗದ ಪ್ರಬಲ ನಾಯಕ ನಾನೇ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಬದಲಾವಣೆ ಎನ್ನುವ ವಿಚಾರ ಮುನ್ನೆಲೆಗೆ ಯಾವಾಗೆಲ್ಲ ಬರುತ್ತೋ ಅವಾಗೆಲ್ಲ ಸಿದ್ದರಾಮಯ್ಯ ಬಲಿಷ್ಠರಾಗುತ್ತಾ ಸಾಗುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ 5 ವರ್ಷಗಳ ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತಿದ್ದಾರೆ. ಶನಿವಾರ ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದ ಎಐಸಿಸಿ ಕಾನೂನು ವಿಭಾಗದ ಸಂವಿಧಾನಿಕ ಸವಾಲುಗಳು, ದೃಷ್ಟಿಕೋನಗಳು ಮತ್ತು ಮಾರ್ಗಗಳು ಸಮಾವೇಶದಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರೊಂದಿಗೆ ಸಿದ್ದರಾಮಯ್ಯ ಅವರು ವೇದಿಕೆ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಅವರು ದಲಿತ ಹಿಂದುಳಿದ ವಿಭಾಗದ ಪ್ರಬಲ ನಾಯಕ ನಾನೇ ಎಂದು ಹೇಳಿದರು. ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸುವ ಮೂಲಕ ಅವರ ಹಿತಾಸಕ್ತಿಗಳನ್ನು ರಕ್ಷಿಸಿದ್ದೇನೆ ಎಂದು ತಿಳಿಸಿದರು. ಸಮಾನತೆ ಮತ್ತು ಭ್ರಾತೃತ್ವದ ವಿಚಾರಗಳ ಆಧಾರದ ಮೇಲೆ ಸಾಮಾಜಿಕ ನ್ಯಾಯದ ಸಂವಿಧಾನಿಕ ಆದರ್ಶಗಳನ್ನು ಅನ್ವೇಷಿಸಲು ನಾವು ಪ್ರಾರಂಭಿಸಿರುವ ಹೊಸ್ತಿಲಿನಲ್ಲಿಯೇ ಭಾರತವನ್ನು ಸಾಮಾಜಿಕ ನ್ಯಾಯದ ಪಥದಲ್ಲಿ ನಡೆಸಿದ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಈ ರಾಷ್ಟ್ರದ ಅತ್ಯುತ್ತಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಉನ್ನತ ಆದರ್ಶಗಳ ಪರಂಪರೆಯನ್ನು ಹಿಂತಿರುಗಿ ನೋಡಬೇಕಿದೆ. ನ್ಯಾಯದ ಕಲ್ಪನೆಯನ್ನು ಸಮಾನತೆಯ ತಳಹದಿಯ ಮೇಲೆ ನಿರ್ಮಿಸಲಾಗಿದೆ. ಭಾರತದ ಸಂವಿಧಾನವು ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಭ್ರಾತೃತ್ವದ ಸಾಕಾರ ರೂಪವಾಗಿದೆ. ನಮ್ಮ ಪೂರ್ವಜರ ಕನಸಾದ ಜಾತಿರಹಿತ, ವರ್ಗರಹಿತ, ಸಮಾಜವಾದಿ ಸಮಾಜವನ್ನು ಸಾಧಿಸುವ ಗುರಿಯನ್ನು ಇದು ಹೊಂದಿದೆ. ಮೂಲಭೂತ ಹಕ್ಕುಗಳ ರಕ್ಷಕ ದೇವತೆ ಎಂದು ಕರೆಯಲ್ಪಡುವ ಭಾರತೀಯ ಸಂವಿಧಾನವು ಭಾರತೀಯ ಸಮಾಜದಲ್ಲಿ ಸಂಪನ್ಮೂಲಗಳ ವಿತರಣೆಯಲ್ಲಿನ ಐತಿಹಾಸಿಕ ಸಮಾನತೆಯನ್ನು ಮತ್ತು ಸಮಾನ ಅವಕಾಶಗಳ ನಿರಾಕರಣೆಯನ್ನು ಗಮನದಲ್ಲಿಟ್ಟುಕೊಂಡು ಸಾಮಾಜಿಕ ನ್ಯಾಯಾಲಯದ ಅತ್ಯಂತ ವಿಶಿಷ್ಟ ಪರಿಕಲ್ಪನೆಯನ್ನು ಚಿತ್ರಿಸಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಜನಸಂಖ್ಯೆಯ ಒಂದು ದೊಡ್ಡ ಭಾಗವು ಮೂಲಭೂತ ಹಕ್ಕುಗಳಿಂದ ವಂಚಿತವಾಯಿತಲ್ಲದೆ ದಬ್ಬಾಳಿಕೆ, ಸಾಮಾಜಿಕ ಕಳಂಕ ಮತ್ತು ಜಾತಿ ವರ್ಗ ಆಧಾರಿತ ತಾರತಮ್ಯಕ್ಕೆ ಒಳಗಾಯಿತು. ಭಾರತವು ಸ್ವಾತಂತ್ರ್ಯ ಪಡೆದ ಮಧ್ಯರಾತ್ರಿಯ ಸಮಯದಲ್ಲಿ ನಾವು ಬ್ರಿಟಿಷ್ ಸಂಸತ್ತಿನ ಕಾನೂನಿನ ಅಡಿಯಲ್ಲಿದ್ದ ಆಡಳಿತವಿತ್ತು. ಯಾವುದೇ ಮೂಲಭೂತ ಹಕ್ಕುಗಳು ಅಥವಾ ಸಮಾನತೆ ಮತ್ತು ಭ್ರಾತೃತ್ವದ ಪರಿಕಲ್ಪನೆಯನ್ನು ಅದು ಹೊಂದಿರಲಿಲ್ಲ. ಗಣ್ಯರಿಗೆ ಮಾತ್ರ ಸೀಮಿತವಾಗಿದ್ದ ನ್ಯಾಯ ಹಾಗೂ ಬಡತನವೇ ಹೆಚ್ಚಿದ್ದ ಸಂದರ್ಭದಲ್ಲಿ ಸಂವಿಧಾನದ ಸ್ಥಾಪಕರು ಈ ಐತಿಹಾಸಿಕ ಅನ್ಯಾಯವನ್ನು ರದ್ದುಗೊಳಿಸುವ ಗುರಿಯನ್ನು ಹೊಂದಿದ್ರು. ಸಾಮಾಜಿಕ ನ್ಯಾಯ ಮತ್ತು ಭ್ರಾತೃತ್ವದ ಮೇಲೆ ಸ್ಥಾಪಿಸಲಾದ ಅಂತರ್ಗತ ಬಹುತ್ವವಾದಿ ಸಮಾಜವನ್ನು ಪರಿಕಲ್ಪನೆಯನ್ನು ಅವರು ರೂಪಿಸಿದರು. ಭಾರತದ ಸಂವಿಧಾನವು ಕೇವಲ ಒಂದು ಕಾನೂನನ್ನು ದಾಖಲೆಯಲ್ಲ, ಆದರೆ ಇದು ಈ ರಾಷ್ಟ್ರದ ಅತ್ಯಂತ ಅನುಕೂಲಕರ ಪರಿಸ್ಥಿತಿಯಲ್ಲಿರುವ ನಾಗರಿಕರೊಂದಿಗೆ ಮಾಡಿಕೊಂಡಿರುವ ನೈತಿಕ ಒಪ್ಪಂದವಾಗಿದೆ. ಮೂಲಭೂತ ಹಕ್ಕುಗಳ ಮೂಲಕ ಅದು ಅಸ್ಪೃಶ್ಯತೆಯನ್ನು ನಿಷೇಧಿಸಿತು, ಕಾನೂನಿನ ಮುಂದೆ ನನಗೆ ಸಮಾನತೆಯನ್ನು ನೀಡಿತು ಮತ್ತು ದೃಢೀಕರಣ ಕ್ರಿಯೆಯನ್ನು ದಾನವಾಗಿಯಲ್ಲದೆ ನ್ಯಾಯವಾಗಿ ಹಕ್ಕು ಎಂದು ಪ್ರತಿಪಾದಿಸಿತು. ಈ ಮೂಲಭೂತ ಹಕ್ಕುಗಳ ಸಮಗ್ರ ತಿಳುವಳಿಕೆಯು ನಿರಾಕರಿಸಲಾಗದ ತೀರ್ಮಾನಗಳಿಗೆ ಕಾರಣವಾಗಿತ್ತು. ನಿಜವಾದ ಸಮಾನತೆಯನ್ನು ಸಾಧಿಸಲು ಅದು ವಿಭಿನ್ನ ಚಿಕಿತ್ಸೆಯ ಅಗತ್ಯವನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಸಂವಿಧಾನವು ಅಂಚಿನಲ್ಲಿರುವ ಗುಂಪುಗಳನ್ನು ಮುಖ್ಯವಾಹಿನಿಗೆ ತರುವುದನ್ನು ಖಚಿತಪಡಿಸಿಕೊಳ್ಳಲು ವಿಶೇಷ ಕ್ರಮಗಳನ್ನು ಅನುಮತಿಸುವ ಮೂಲಕ ನಿಜವಾದ ಸಮಾನತೆಯನ್ನು ಸಾಧಿಸುತ್ತದೆ. ಕುರುಡು ಏಕರೂಪತೆಯಿಂದ ಸಮಾನತೆಯ ಖಾತರಿಪಡಿಸಲಾಗುವುದಿಲ್ಲ, ಆದರೆ ನೂರಾರು ವರ್ಷಗಳಿಂದ ತುಳಿತಕ್ಕೊಳಗಾದ ಸಮುದಾಯಗಳಿಗೆ ನಿಜ ಅರ್ಥದಲ್ಲಿ ಸಮಾನತೆಯನ್ನು ಒದಗಿಸುವ ಸಕಾರಾತ್ಮಕ ಕ್ರಮಗಳ ಮೂಲಕ ಸಾಧಿಸಬೇಕು. ಸಮಾನತೆ ಮತ್ತು ಭ್ರಾತೃತ್ವವು ಒಟ್ಟಾಗಿ ಸಾಗುತ್ತದೆ. ಅದನ್ನು ಭ್ರಾತೃತ್ವದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಭ್ರಾತೃತ್ವವಿಲ್ಲದೆ ಸ್ವಾತಂತ್ರ್ಯ ಮತ್ತು ಸಮಾನತೆಯು ನೈಸರ್ಗಿಕ ಮಾರ್ಗವಾಗಲು ಸಾಧ್ಯವಿಲ್ಲ. ನಿಜವಾದ ಸಾಮಾಜಿಕ ನ್ಯಾಯವು ಸಹೋದರತ್ವದ ಭಾವನೆಯೊಂದಿಗೆ ಸಾಗುವ ಸಕಾರಾತ್ಮಕ ಕ್ರಿಯೆಯ ಮೂಲಕ ದೊರೆಯುವ ಸಮಾನತೆಯಾಗಿದೆ. ಬಾಬಾ ಸಾಹೇಬರ ಮಾತುಗಳನ್ನು ನಾನು ಇಲ್ಲಿ ಉಲ್ಲೇಖಿಸುತ್ತೇನೆ. ಭ್ರಾತೃತ್ವ ಎಂದರೆ ಎಲ್ಲ ಭಾರತೀಯರು ಒಂದೇ ಜನರು ಎಂಬ ಸಾಮಾನ್ಯ ಸಹೋದರತ್ವ ಭಾವನೆ. ಸ್ವಾತಂತ್ರ್ಯದ ಸದ್ಗುಣಗಳು ಸ್ವತಃ ಭ್ರಾತೃತ್ವವನ್ನು ಸೃಷ್ಟಿಪಡಿಸುವುದಿಲ್ಲ. ವೈವಿಧ್ಯಮಯ ಸಮಾಜದಲ್ಲಿ ಸಾಮಾಜಿಕ ವಿಭಜನೆಗಳನ್ನು ಮೀರಲು ಸಂವಿಧಾನವು ಸಾಮಾನ್ಯ ಸಹೋದರತ್ವವನ್ನು ಬೆಳೆಸುವ ಅಗತ್ಯವಿದೆ ಎಂದು ಹೇಳಿದರು. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನಾನು ಸಾಮಾಜಿಕ ನ್ಯಾಯದ ನಿಜವಾದ ಉದ್ದೇಶವನ್ನು ಪೂರೈಸಲು ಬದ್ಧನಾಗಿದ್ದೇನೆ. ಅದು
ಸ್ವತಃ ಒಂದು ಸಕಾರಾತ್ಮಕ ಕ್ರಿಯೆ. ಈ ಮೂಲಕ ಸಮಾನತೆಯನ್ನು ಸಾಧ್ಯವಾಗಿಸುವ ಮತ್ತು ನಮ್ಮೆಲ್ಲರ ನಡುವೆ ಸಹೋದರತ್ವದ ಭಾವನೆಯನ್ನು ನಿರ್ಮಿಸಲಿದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವವರು, ಅಂತ್ಯದ ಅಂಚಿನಲ್ಲಿರುವ ಜನರನ್ನು ಹಾಗೂ ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಪ್ರತ್ಯೇಕತೆಯಿಂದ ಇತಿಹಾಸದಲ್ಲಿ ಬಹಿಷ್ಕರಿಸಲ್ಪಟ್ಟಿರುವವರನ್ನು ನಾವು ಗುರುತಿಸಬೇಕು. ಭಾರತದ ಸಂವಿಧಾನದಡಿಯಲ್ಲಿ ಲಭ್ಯವಿರುವ ಪ್ರತಿಯೊಂದು ಕಾರ್ಯವಿಧಾನದ ಮೂಲಕ ಅವರನ್ನು ಮುಖ್ಯವಾಹಿನಿಗೆ ತರಬೇಕು. ಈ ರಾಷ್ಟ್ರದ ಸಂಪನ್ಮೂಲಗಳು ಮತ್ತು ಲಭ್ಯವಿರುವ ವೈವಿಧ್ಯಮಯ ಅವಕಾಶಗಳನ್ನು ನಾವು ನಿಜವಾದ ಸಮಾನತೆಯನ್ನು ಸಾಧಿಸಲು ಸಾಧ್ಯವಾಗುವಂತೆ ವಿತರಿಸಬೇಕು. ನ್ಯಾಯಮೂರ್ತಿ ಕೃಷ್ಣ ಅಯ್ಯರ್ ಹೇಳಿದಂತೆ, ಸಾಮಾಜಿಕ ನ್ಯಾಯವು ಸರಳ ಘೋಷಣೆಯಲ್ಲ. ನಿಜವಾದ ಜೀವನದಲ್ಲಿ ಸಮಾನತೆಯನ್ನು ಸಾಧ್ಯವಾಗಿಸಲು ಕಾನೂನು ಕಾರ್ಯನಿರ್ವಹಿಸುವ ಪ್ರಕ್ರಿಯೆ. ಕರ್ನಾಟಕ ಸರ್ಕಾರವು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವ ವಿವಿಧ ಸಮುದಾಯಗಳನ್ನು ಗುರುತಿಸಿ ಅವರಿಗೆ ಮೀಸಲಾತಿ ಒದಗಿಸಲು ಒಂದು ಸಮೀಕ್ಷೆಯನ್ನು ಕೈಗೊಳ್ಳಲು ಆದೇಶ ಹೊರಡಿಸಿದೆ. ಪರಿಶಿಷ್ಟ ಜಾತಿಗೆ ಅವರ ಜನಸಂಖ್ಯೆಯ ಆಧಾರದ ಮೇಲೆ ಆಂತರಿಕ ಮೀಸಲಾತಿಯನ್ನು ಒದಗಿಸಲು ನಾವು ಕರ್ನಾಟಕದ ವಿವಿಧ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಯನ್ನು ಸಹ ಪ್ರಾರಂಭಿಸಿದ್ದೇವೆ. ನಮ್ಮ ಸಂವಿಧಾನದಲ್ಲಿ ಹೇಳಲಾಗಿರುವ ಈ ಸಕಾರಾತ್ಮಕ ಕ್ರಮಗಳ ಮೂಲಕ ಸಾಮಾಜಿಕ ನ್ಯಾಯ, ನಿಜವಾದ ಸಮಾನತೆ ಮತ್ತು ಭ್ರಾತೃತ್ವವನ್ನು ಸಾಧಿಸಲು ನಾವು ಸರಿಯಾದ ಹಾದಿಯಲ್ಲಿದ್ದೇವೆ ಎಂದು ನನಗೆ ಖಾತರಿಯಾಗಿದೆ. ಕರ್ನಾಟಕವು ಎಸ್ಸಿಪಿ ಟಿಎಸ್ಪಿ ಕಾಯ್ದೆಯ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರತ್ಯೇಕ ಅನುದಾನವನ್ನು ಮೀಸಲಿಟ್ಟ ಮುಂಚೂಣಿ ರಾಜ್ಯವಾಗಿದೆ. ಹಿಂದುಳಿದ ವರ್ಗಗಳಿಗೆ 32% ಮೀಸಲಾತಿಯನ್ನು ರದ್ದುಗೊಳಿಸಿ ಮಂಡಲ ಆಯೋಗದ ವರದಿಯನ್ನು ಯಶಸ್ವಿಯಾಗಿ ಜಾರಿ ಮಾಡಿದ್ದಲ್ಲದೆ ಅದರಾಚೆಗೂ ಕಾರ್ಯ ಸಾಧಿಸಿದ್ದೇವೆ ಎಂದರು. ಇಂದಿರಾ ಗಾಂಧಿಯವರಂತಹ ನಾಯಕರು 20 ಅಂಶಗಳ ಕಾರ್ಯಕ್ರಮ ಮತ್ತು ರಾಷ್ಟ್ರೀಕರಣದಂತಹ ಸುಧಾರಣೆಗಳ ಮೂಲಕ ಹಿಂದುಳಿದ ವರ್ಗ ಮತ್ತು ಅಂಚಿನಲ್ಲಿರುವ ವರ್ಗಗಳನ್ನು ಉನ್ನತೀಕರಿಸಲು ಸಕಾರಾತ್ಮಕ ಕಾರ್ಯಕ್ರಮಗಳನ್ನು ಬಳಸಿದರು. ಆದರೆ ರಾಜೀವ್ ಗಾಂಧಿಯವರು 73 ಮತ್ತು 74ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಪಂಚಾಯತ್ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಖಾತ್ರಿಪಡಿಸಿದರು. ಸಾಮಾಜಿಕ ನ್ಯಾಯವನ್ನು ಮುಂದೂಡಲು ಸಾಧ್ಯವಿಲ್ಲ, ಅದನ್ನು ಈಗ ಇಲ್ಲಿಯೇ ತಲುಪಿಸಬೇಕು ಎಂದು ಕಾಂಗ್ರೆಸ್ ನಂಬುತ್ತದೆ. ದೇಶದಲ್ಲಿ ಪ್ರಸ್ತುತ ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯ ನೀತಿಗಳು ಮತ್ತು ರಾಜಕೀಯಕ್ಕೆ ನಾವು ಕುರುಡರಾಗಲು ಸಾಧ್ಯವಿಲ್ಲ. ಹಿಂದುಳಿದ ಮತ್ತು ಅಂಚಿನಲ್ಲಿರುವ ವರ್ಗಗಳನ್ನು ದುರ್ಬಲಗೊಳಿಸುವುದು ಮತ್ತು ಈಗಾಗಲೇ ಪ್ರಬಲವಾಗಿರುವ ಪ್ರಭುತ್ವ ರಾಜ್ಯವನ್ನು ರಚಿಸುವುದು ಇದರ ಉದ್ದೇಶವಾಗಿದೆ. ಆದ್ದರಿಂದ ರಾಜ್ಯದ ಸಂಪನ್ಮೂಲಗಳು ಮತ್ತು ಅವಕಾಶಗಳನ್ನು ಸಮಾನವಾಗಿ ವಿತರಿಸುವ ಮತ್ತು ಅಂತ್ಯದ ಹಿಂದುಳಿದವರನ್ನು ತಲುಪುವ ಸಮಗ್ರ ಮತ್ತು ಬಹುತ್ವ ಸಮಾಜವನ್ನು ಮರುಸ್ಥಾಪಿಸುವ ಅವಶ್ಯಕತೆ ಇದೆ. ಸಮಾಜದ ಅತ್ಯಂತ ಹಿಂದುಳಿದ ವರ್ಗಗಳನ್ನು ಸಬಲರನ್ನಾಗಿಸುವ ಮೂಲಕ ಬಡವರು ಧ್ವನಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗಿಸಬಹುದು. ನಮ್ಮ ಸಂವಿಧಾನದಲ್ಲಿ ನಂಬಿಕೆ ಇರುವವರಿಗೆ ನಾವು ನಿಜವಾದ ಸಮಾನತೆ ಮತ್ತು ಭ್ರಾತೃತ್ವವನ್ನು ಸಾಧ್ಯವಾಗಿಸಿದಾಗ ಮಾತ್ರ ಸಂವಿಧಾನದ ಆಶಯಗಳು ಸಾಕಾರವಾಗುತ್ತದೆ. ಅದು ಸಾಮಾಜಿಕ ನ್ಯಾಯವಲ್ಲದೆ ಬೇರೇನೂ ಅಲ್ಲ. ಸಮಾನತೆಯನ್ನು ಸಾಧಿಸಲು ಕೇವಲ ತಾರತಮ್ಯ ಮಾಡದ ನಿಷ್ಕ್ರಿಯತೆಯ ಬದಲಿಗೆ ರಾಜ್ಯದಿಂದ ಸಕ್ರಿಯ ಹಸ್ತಕ್ಷೇಪದ ಅಗತ್ಯವಿದೆ. ನೈಜ ಸಮಾನತೆಯನ್ನು ಖಾತರಿಪಡಿಸುವುದು ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮೆಲ್ಲರ ಮೇಲಿರುವ ಹೊಣೆಗಾರಿಕೆ. ಕರ್ನಾಟಕ ಸರ್ಕಾರ ಮತ್ತು ನನ್ನ ಪಕ್ಷವಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬದ್ಧತೆಯು ಸಂವಿಧಾನದ ಉದ್ದೇಶವನ್ನು ಪೂರೈಸುವುದು, ಸಾಮಾಜಿಕ ನ್ಯಾಯವನ್ನು ಖಚಿತಪಡಿಸುವುದಾಗಿದೆ. ನಾವು ಆ ಹಾದಿಯಲ್ಲಿಯೇ ಸಾಗುತ್ತೇವೆ ಎಂದು ಹೇಳಿದ್ದಾರೆ.